ಕಲ್ಪಡ ಮೂಲಸ್ಥಾನಕ್ಕೆ ಹೋಗೋ ದಾರಿ. ಸೂತಕದವರಿಗೆ ಪ್ರವೇಶವಿಲ್ಲ. ಬೈಕ್ ಹೋಗ್ತದಾ? ಬೈಕ್ ಹೋಗ್ಬೋದಾ ಅಂತ ಸ್ವಲ್ಪ ದೂರ ಬೈಕ್ ತಗೊಂಡು ಹೋಗಿ ಚೇತನ್. ಐತಾರ ಸೋಮವಾರ ಹಾಂ ಅನಿತು ಜಾಗ್ರತೆ ಪರಿಹಾರ ಸಣ್ಣದು ಪ್ಲೇಸ್ ಮಾತ್ರ. ಓ ಪ್ಲೇಸ್ ಇದು. ಓ ಇದು ಕಾಡಂದ್ಯಾ? ನೂತೊಂದು ಬೂತೊಳು ದೆಟ್ಟು ಹಾಂ 101. ಸುತ್ತ ಹಸಿರು ವನ, ನಡುವೆ ಸುಂದರವಾದ ದೈವಸ್ಥಾನ. ಅವತ್ತು ಅರ್ಧ ತನಕ ಹೋದಲ್ಲ ನಾವು. ಹಾಂ ನೀವೆಲ್ಲ ಕಾಂತಾರ ಮೂವಿ ನೋಡಿರ್ಬೋದು, ರೋಡು ಮಾತ್ರ. ದೈವಗಳ ಬಗ್ಗೆ ಕೇಳಿರ್ಬೋದು. ದೈವವನ್ನು ಪೂಜಿಸುವ ಸ್ಥಳವೇ ದೈವಸ್ಥಾನ. ರೋಡ್ ಮಾತ್ರ ಫುಲ್ ಕಂಠವಾಗಿದೆ. ಇವತ್ತಿನ ನಮ್ಮ ಪಯಣ ಅಂತಹ ಅತಿ ದಟ್ಟ ಕಾಡಿನಲ್ಲಿರುವ ದೈವಸ್ಥಾನದ ಕಡೆ. ಈ ಕಾರ್ ಕೂಡ ಬರ್ತದೆ ಅಲ್ಲಿ, ಆಗ್ಬೋದು ಮಾರ. ಆ ಕಾರ್ ಬಂದದ್ದು ಒಳ್ಳೆ ಪ್ಲೇಸ್. ನಾವು ಎಕ್ಸ್ಪ್ಲೋರೇ ಮಾಡಲಿಲ್ಲ ಈ ಕಡೆ. ಕಲ್ಪಡ ಮೂಲಸ್ಥಾನಕ್ಕೆ ಹೋಗೋ ದಾರಿ. ಸೂತಕದವರಿಗೆ ಪ್ರವೇಶವಿಲ್ಲ. ಇಲ್ಲ ಹೋಯ್. ನಮ್ಮ ಕಾಂತಾರ ಪಯಣ ಇಲ್ಲಿಂದ ಶುರು. ಮೋಸ್ಟ್ಲಿ ಮೇಲಲ್ಲ, ಅದು ಮನೆಗಲ್ಲ. ಹೌದು ಹೋಗಲ್ಲ. ರೋಡ್ ಇಲ್ಲವಾ? ರೋಡ್ ಇಲ್ಲ ಇಲ್ಲಿ. ಜನಸಂಖ್ಯೆ ಸ್ವಲ್ಪ ಕಡಿಮೆ ಕಾಣ್ತದೆ ಈ ರೋಡಲ್ಲಿ ಹೋಗೋರು. ತುಂಬ ಕಡಿಮೆ ಜನ ಹೋಗುದಾ ಅಂತ ಹೇಳ್ತಾರೆ. ಆಲ್ರೆಡಿ ಜನ ಇದ್ದಾರೆ ಇಲ್ಲಿ ಬೈಕಲ್ಲಿ. ಇನ್ನೇನು ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೆ, ಬಟ್ ಅಲ್ಲೊಂದು ಸರ್ಪ್ರೈಸ್ ಕಾರ್ ಇತ್ತು. ದೈವಸ್ಥಾನದ ಕೊನೆ ತನಕ ಬೈಕಲ್ಲಿ ತಲುಪೋದು ಅಂದ್ಕೊಂಡಿದ್ರೆ ರೋಡಲ್ಲೊಂದು ಮರ ಬಿದ್ದಿತ್ತು. ಎಂತ ಮಾಡೋದಾ? ಬೈಕ್ ಹೋಗ್ತದಾ? ಬೈಕ್ ಹೋಗ್ಬೋದಾ ಅಂತ. ವಾ ಕ್ರೇಜಿ ಮಾರ. ಹೋಗ್ಬೋದಾ? ಇಲ್ಲಾದ್ರೆ ಪುಷ್ ಮಾಡ್ಕೊಂಡು ಹೋಗ್ಬೋದಲ್ಲ. ನುಗ್ಕೊಂಡು ಹೋಗ. ಇದನ್ನೆಲ್ಲ ಬದಿ ಹಾಕಿದ್ರೆ ಆಯಿತು. ಅದು ಫುಲ್ ಕುಂಬಾಗಿದೆ ಮಾರೆ. ಹೋಗ್ತದಿಲ್ಲ. ಇದೊಂದು ಗುಂಡಿಗೆ ಅಂತ ಹಾಕಿದ್ರೆ ಆಯಿತು. ಆಯ್ತಲ್ಲ, ಇದು ಹಾಕಿದ್ರೆ ಆಯ್ತು. ದಾರಿ ಇಲ್ಲದೆ ದಾರಿ ಮಾಡಬೇಕು ನಾವು. ಎಂತೆಲ್ಲ ಉಂಟು. ಗ್ರೀನ್ ಕಲರ್ನ ನೋಡಿಲ್ಲ ಮಾರೆ. ಇಲ್ಲಿ ಅದೇ ಒಂದು ಪಾಯ್ಸನ್ ಇರ್ಬೋದು ಅದರಲ್ಲಿ. ಪಾಯ್ಸನ್ ಇರ್ಬೋದಾ? ಹೌದು ಹೌದು, ಅದೇ ನನಗೆ ಶಾಕ್ ಆದ್ದು. ಬಿಟ್ಟಿದೆಯಾ? ಓಕೆ. ಹಾಂ ಬರಬೇಕಾ? ಬಗ್ಗು ಮೆಲ್ಲ ಬಗ್ಗು. ಹೋಗುವಾಗ ದುಡಿಕೊಂಡು ಹೋಗ್ಬೇಕಷ್ಟೇ. ಸ್ವಲ್ಪ ದೂರ ಬೈಕ್ ತಗೊಂಡು ಹೋಗಿ ಚೇತನ್. ಹೋಗುವ ಮಾರೆ. ಇಷ್ಟು ಅಲ್ಲಿ ಇನ್ನೂ ಸೊಳ್ಳೆ ಉಂಟು ಆ ಕಡೆ. ನಾವು ಇಷ್ಟು ದಿನ ಅಲ್ಲಿ ಮಿಸ್ ಮಾಡ್ಕೊಂಡೇವು ಮಾರೆ ಇದನ್ನು. ಚೇತನ್ ಬೈಕ್ ತರೋ. ಹಾಂ ಅಲ್ಲೇ ಹೋಗ್ಲಿಕ್ಕೆ ಸ್ವಲ್ಪ ದೂರ ಇರೋದು ಮತ್ತೆ. ವಾವ್, ಇಷ್ಟು ದಟ್ಟ ಕಾಡು ಮಾತ್ರ ನಾನು ನೋಡಿಲ್ಲ. ಅದೇ ಕಾಡಿಗೆ ಬರುವಾಗ ಅದಕ್ಕೆ. ಹಾಂ ಓ, ತುಂಬ ಜಾಗ್ರತೆ ಬೇಕು ಮಾತ್ರ. ಇಲ್ಲಿ ಸಹ ಕಾಡಂದಿ.
ಓ ಇದು ಕಾಡಂದ್ಯಾ? ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಷ್ಟೆ. ಇಲ್ಲಿ ವರ್ಷಂ ಪ್ರತಿ ಬಂದು ಪೂಜೆ ಮಾಡ್ತಾರೆ ಜನರು. ಸಣ್ಣದು ಪ್ಲೇಸ್ ಮಾತ್ರ. ಓ ಪ್ಲೇಸ್ ಇದು. ಸೂಪರ್ ಪ್ಲೇಸ್ ಮಾರ. ಸೌಂಡ್ ನೋಡು, ನೇಚರ್ ಸೌಂಡ್ಸ್. ಎಷ್ಟು ಪೀಸ್ಫುಲ್ ಅಲ್ಲ. ಇದು ಹಳೆ ಕಾಲದಲ್ಲಿ ಕಾಡು. ಒಬ್ಬರು ಪರ್ಸನ್ ನಮ್ಮ ಮನೆ ಇಲ್ಲ ಇಲ್ಲ, ಇದು ಕಾಡಿದು ಮೋಸ್ಟ್ಲಿ. ಇಡೀ ಕಲ್ಪಡೆ ಕಾಡಿದು. ಕಾಡ್ದು ಇವಾಗ ನಡುವು ಕಾಡಲ್ಲಿ ನಡುವಲ್ಲಿ. ನಾನು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿದೆ, ಕಾಡು ನಡುವಲ್ಲಿದ್ದು. ಒಂದು ವೀಡಿಯೋ ಮಾಡಿ, ಸಿನಿಮ್ಯಾಟಿಕ್ ವೀಡಿಯೋ ಮಾಡಲ. ಈ ದೇವಸ್ಥಾನದ ಬಗ್ಗೆ ನಮಗೆ ಜಾಸ್ತಿ ಗೊತ್ತಿಲ್ಲ ಅಂದ್ಕೊಂಡಿದ್ವಿ. ಬಟ್ ಲಕ್ಕಿಲಿ ನಾವು ವಾಪಸ್ ಹೋಗುವಾಗ ನಮಗೊಬ್ಬರು ಸಿಕ್ಕಿದ್ರು ಅಲ್ಲಿ. ಈ ಮರ ಎಷ್ಟು ಅಳ್ತು ನೋಡು. ಹೌದು, ಇಲ್ಲಿ ಕಂಬ ನೋಡು. ಜಾತ್ರೆ ಆಗೋ ಟೈಮಲ್ಲಿ ಟ್ಯೂಬ್ಲೈಟ್ ಹಾಕ್ಲಿಕ್ಕೆ. ಇದೆಲ್ಲ ಹಿಂದಿನ ಕಾಲದಲ್ಲಿ ಮಾಡಿಟ್ಟ ದೈವಸ್ಥಾನವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಈ ಥರ ಮಾಡಿದ್ದಾರೆ. ಇದು ಐ ಥಿಂಕ್ ಇದು ರೋಡ್ ರೀಸೆಂಟಾಗಿ ಆದ. ಇದು ಮೊದಲು ಇರಲಿಲ್ಲ. ಇಲ್ಲಿ ನೋಡಿ ಅಂತೆ. ವಾ ಸರಿ, ಹಾಗೆ ಒಂದು ನಿಮಿಷ. ಹಾಂ, ಅಲ್ಲಿ ಹುಲ್ಲು ನೋಡ್ಕೊ, ಸೂಪರ್ ಉಂಟು. ಮಾತು ಚೇತನ್, ಎಷ್ಟು ಯೂನಿಫಾರ್ಮ್ ಆಗಿ ಬೆಳೆದಿ ನೋಡಲ್ಲಿ ಗಿಡ. ಇದು ಹಿಂದಿನ ಕಾಲದಲ್ಲಿ ದೊಡ್ಡ ಕೆರೆ ಆಗಿತ್ತಂತೆ. ಇವಾಗ ಮಣ್ಣು ಬಿದ್ದೆಲ್ಲ ಮುಚ್ಚೋಗಿದೆ. ಇನ್ನೇನು ನಾವು ಹೊರಡ್ಬೇಕು ಅಂದ್ಕೊಂಡಿದ್ವಿ, ಆವಾಗ ಹತ್ತಿರದವ್ರು ಬಂದು ಈ ಸ್ಥಳದ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಓ ಮುಲ್ ಬರೋ ಇತ್ತಾರಾ? ಇಂಚಿನ ಅಮೂಲು ಕಾಡ್ ತಡ್ಕ ಇಡೀ ಬತ್ತಿದ ಫಸ್ಟ್ ಟೈಮ್ ಬತ್ತಿನ. ಹಾಂ, ಜಾತ್ರೆ ಪಾಪಣ ಅವು ಜನವರಿ ಬ್ರಹ್ಮೋತ್ಸವ ದಿನೋಣಿ. ಹಾಂ ಸರಿ, ಹಾಂ ಜನವರಿ ಅಂದು ಕಜ್ಜಾಪ್ನ ಅದು. ಹಾಂ, ಲೈಟ್ ಪೂರ ಪಾಡ್ಯಾರ ಕಂಬ ಪೂರ ಒಂದು ಅಲ್ತು ಬಂಡಾರ ಆತದು 3ನೇ ಮಾವು. ಅವ್ರು ತಗೊಳ್ಳಾಗು ಒಂದು ಜೀರ್ಣೋದ್ಧಾರ ಇಂಚೆ ಪಾಯ್ನ ಇಂಚಿ ಬತ್ತು ಒಂದು ಜೀರ್ಣೋದ್ಧಾರ ದುಂಬು ಆದಿತ್ತು 16 ದುಂಬು. ಹಾಂ, ಅವು ಮರ ಬೂರ್ತು ಚಾವಡಿ ಬೂರ್ತು ಕೊಂಡು. ಹಾಂ 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 ಪ್ರಶ್ನೆ ಅಂಡು. ಹಾಂ, ಪ್ರಶ್ನೆ ಆಯ್ತು ಅಲ್ತು ಬಂಡಾರ ಆಯ್ತು ಫಸ್ಟ್ ಮೂಲೆ ಅವಡ್ದಾಂಡು. ಹಾಂ, ಆ ಮೂಲ ಸ್ಥಾನನೇ ಮೂಲ. ಓ ಅದುಟ್ಟು ಪೊಡಿಯ ಮಾತ್ರ. ಹಾಂ, ಈ ಕೆರೆಕ್ ಮಣ್ಣು ಮೆತ್ತದು ತುಂಬಿ ಇರ್ತದೆ. ಅನ್ನೇರ್ನಾಗ್ಲಿ ನೀರು ಗಡ್ಡು ಮುಜಿಕ್ ಹಾಂ 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 ಅನ್ನೇರ್ನಾಗ್ಲಿ ರಡ್ಡು ಕೊಂಕಣ್ಣೀರು ಇರ್ತದೆ. ಜೊತೆ ನಡ್ತಂದಾರ ಪೊಡಿಗೆ ಆಬೇದನು ಗುಂಡಿತ್ತಿನ ಒಂದು ಸುಮಾರು ಸುಮಾರು ಗುಂಡಿತ್ತು. ಇತ್ತ ಮಣ್ಣು ಬುಡ್ದು ಬುಡ್ದು ಇಂಚಾದ ನಾನು. ಹಂಗಾರೆ ಐತಾರ ಸೋಮವಾರ ಹಾಂ ಅನೀತು ಜಾಗ್ರತೆ ಪರಿಹಾರ ದೆಕ್ಕು ದುಂಬೂರ ಏನ ಚಿಕ್ಕಮ್ಮ ಎಲ್ಲಿ ಪುಣಗ ಹಾಂ ಎಲ್ಲಿ ಏನೆಲ್ಲಿ ಪುಣಗ ಅಂಗಾರ ಧಾನ್ಯದನ್ನು ಬೊಲ್ಪು ಬೇಗ ನೀರು ಹೊಡ್ಯಾರತ್ನಾಗ ನೀರು ನಾಲ್ಕು ಬಾಲೆ ಲಕ್ಕದ ಹೋಗಿ ಹೋಗಿ ಮೂಲು. ಓ ಈ ಕೆರೆಟಾ? ಹಾಂ ಈಗ ಇರತ್ತವ ಒಂದು ಕೆರೆ, ಒಂದು ಫುಲ್ ಕೆರೆ ಆಯ್ತಾ? ದುಂಬು ಫುಲ್ಲು ಕೆರೆನೇ ಇಂದಿತ ನಿಗ್ಗಿನ ತೇರ್ಲ ಇಂದು ಅನ್ಪಿಜೀರು ದುಂಬು ಅನ್ನೇರ್ನಾಗ ದುಂಬುದ ಅನ್ನೇರ್ನಾಗ್ಲಿ ಪುಣಗ ಕೆಲಸ ಜನ ಪೇದನೆ ಹೇಳ್ತಲ್ಲ ಕೆಸರ ದೆಪ್ಪ ಇದ್ದಾನೆ ಎಂಕ್ಲಿ ಬರೋ ಗೊತ್ತಿದೆ ಎಂಕ್ಲಿ 12 ಅಂಡಿತ್ತೆ ಯಾತ್ರೆ ಅಂತ ಭಾರಿ ಜನ ಸೇರ್ತು ಆತಾ ಅಂಚಿದಲ್ಲ ಇಲ್ಲಿಜ್ಜಾತ ಒಂದೆಲ್ಲ ಅಲ್ಪ ಲಾಸ್ಟ್ ಆತ ಹೊಲ್ತು ಅಲ್ಪ ಪಡ್ದ ಲಾಸ್ಟ್ ಅಲ್ಲಿ ತೋಜಿನವರ ಆನೆ ಬರೋರು ಪುನಃ
ಆನೆ ಇದ್ದ ಒಂಜಿ ದಾಳ ಇದ್ದ ಆನೆ ಒಂದು ಅವು ಪಂಜಿ ಪಂಜಿ ಕಾಡು ಮುರುಕೊಳ್ಳೆ ನಾವು ಮಾತ್ರ ಈ ಪಂಜಿ ಹಾಂ ಬುಕ್ಕ ಅಂಚನೆ ಇಟ್ಟು ಪಂಜಿ ಎಲ್ಲೆಲ್ಲಿಯೋ ಬುಕ್ಕ ಆನೆ ಗಡಮ್ಮ ಕಾಟಿ ಹೌದಲ್ಲ ಬರೀ ಪೊಡಿ ಅವನು ಬರ್ರಿ ಬೈಕ್ ಇರ್ನಾವ ಅಲ್ಪ ನಿಕ್ಲೇಂಡ ಅಭ್ಯಾಸ ಉಂಟು ಎಂಕ್ಲೇಂಡ ಏನು ಆನೆ ತಿಂಜಿ ಬರೋಡು ನಿತ್ತೆ ಹೆಂಗೆ ಪೊಡಿ ಅಂದಿದ್ದು ಬರೀ ಅನ್ಸಿಲ್ಲ ಅಂತ ಅಂದ್ರೆ ಬೈಕ್ ಕಲ್ತು ಏರ್ದುಕೊಂಡು ಸೀದಂಚಿ ಹಾಂ ಹಾಂ ತಲೆಗೆ ದುಮಾನೆ ಎಂಜಿ ತೊಡ್ತು ಕತ್ತಲತ್ತಲ ಬಂಡಾರ ಎತ್ತದು ಹಾಂ ಎಂಗಳ ಪೂಜಾರ್ನಾಗ ಮೂಲೆ ವಾಲ್ಟಾಣಿ ರಾತ್ರಿ ಪುಳ್ಳ ಕೇಳಿಗೆ ಬೇಗ ಒಂಜಿನ ಮಾಪುಂಡು ಉಳ್ಳಾಗುಣ ಬುಕ್ಕ ಬಾಕಿದೆ 2 3 4 ಸುಮಾರು 101 ಬೂತೋಳು ಗಟ್ಟು 101 ಅಂತೂ ಮಧ್ಯಾಹ್ನ 16 ಗಂಟೆ 2 ಗಂಟೆ ಆಪುಂಡು ಬಸ್ ಬಂಡರಾಡಿ ಎಂಗಳ ಎತ್ತನಾಗ ಕರೆಗ್ಗಾಲ್ಟನ್ನು ನೀರು ಏಪಲ್ಲ ಏತ್ತೀರ ಬರ್ಸ ಇದ್ದಾನಲ್ಲ ನೀರಿಪ್ಪುಂಡು ನೀರಿಪ್ಪುಂಡು ಊಳ ಇದ್ದಾನೆ ವಾ ಕಾಣಿಡ್ದು ಈ ಬುಳ್ಳು ಅಲ್ಲಿ ಉಂದಳು ಎತ್ತ ಭಾರಿ ದೂರ ಉಡ್ಡೆ ಬಲ್ಲೆ ನಮ್ಮನೆ ಮಾಡು ಆ ಇತ್ತ ನೀರು ಕಟ್ಟುಜಿ ಇಂಚದವಲ ಚೂರು ಚೂರು ಕಟ್ಟು ಆಂಡ್ಲ ಆ ನೀರು ಕಟ್ಟುಜಿ ಅಂಚಿದ ಒಂದು ಕಲ್ಪಡ ಮಿತ್ತದ ಕಾಡು ಅಂತ ಅಂಚೆ ಕಾಡನ್ನು ಕಲ್ಪಡ ಮಲೇನೆ ಪೂರನೆ ಮಿತ್ತು ಒಪ್ಪನ ಸಾಧ್ಯ ಉಂಡವಲ್ಲ ಅಲ್ಲ ಇಜ್ಜದ ಇದ್ದು ಮಿತ್ತು ಇದು ನಡತ್ತೊಂದು ಸಾಧಿ ಇತ್ತೆ ಆನಿ ಪೋಂದಿತ್ತಾರ ಅಂದು ಏಪ ತುಂಬು ಟ್ರೆಕ್ಕಿಂಗ್ ಬರೋ ಅಂತ ಇತ್ತರಿಗೆ ಮಿತ್ತು ಪೋಂದಿತ್ತೇರು ಇತ್ತಾಪು ಜಾನ್ ಇತ್ತು ಪಲ್ಲೆದ ಏರ್ಬೋದು ದುಮ್ಮ ಪೊಡಿಯ ದುಂಬದಾಗಲೇ ಸಪ್ಪು ಕಣಕ್ಕೆ ಬರೋ ಸಾದಿ ಮೂಳೆ ಈ ಬೆತ್ತ ನಡುತ್ತದೆ ಇದರ ಮೂಳೆ ಅಂಚ ಸಾದಿ ತೋಜದ್ರ ಮೂಳೆ ಒಮ್ಮೆ ಮತ್ತೆ ಪೂರ ಸರಿ ಅಪ್ಪ ಬರಡ ಇಲ್ಲಿ ವ್ಯೂ ಉಂಟಾ ಶೋರಾ ಹಾಗೆ ಹೇಳ್ತೀಯಾ 3 2 1 ಓ ಬಂದಿದ್ದೆ ಹೇಗೆ ಮಾರ ನೀವು ಇಲ್ಲಿ ಹೌದು 1 ನಿಮಿಷ ಕಲ್ಪಡ ಬೆಟ್ಟದ ತುತ್ತ ತುದಿಗಿಂತ ಸ್ವಲ್ಪ ಕೆಳಗೆ ಸುತ್ತ ಹಸಿರು ವನ ನಡುವೆ ಮೇಯದ ದನ ಹಾಗೂ ನಮ್ಮ ಸುಂದರವಾದ ಅಡ್ವೆಂಚರ್ ಪಯಣ